ಹೊಸನಗರದಲ್ಲಿ ಬಿರುಕು ಬಿಟ್ಟ ಗೋಡೆಗಳು, ಈಗಲೋ ಆಗಲೋ ಬೀಳಬಹುದಾದಂತಹ ಮೇಲ್ಚಾವಣಿ ಒಡೆದು ಹಲವು ಚೂರುಗಳಾಗಿರುವ ಕಟ್ಟಡದ ಮುಖ್ಯ ದ್ವಾರದ ಬಾಗಿಲು, ಮಕ್ಕಳು ಕುಳಿತಲ್ಲಿಯೇ ಬಿರುಕು ಬಂದಿರುವ ನೆಲಹಾಸು, ಈ ಎಲ್ಲಾ ದೃಶ್ಯಗಳನ್ನ ನೀವು ನೋಡಲೇಬೇಕು. ಹೊಸನಗರ ತಾಲೂಕಿನ ಬೆಸಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಸವಿ ಗ್ರಾಮದ ಸರ್ಕಾರಿ ಅಂಗನವಾಡಿ ಕೇಂದ್ರದ ಕಟ್ಟಡಕ್ಕೆ ಒಮ್ಮೆ ಭೇಟಿ ಕೊಡಿ, ಸಂಬಂಧಪಟ್ಟ ಅಧಿಕಾರಿಗಳೇ ಎನ್ನುತ್ತಾರೆ ಗ್ರಾಮಸ್ಥರು. ಕಳೆದ 2 ವರ್ಷಗಳ ಈಚೆಗೆ ಕಟ್ಟಡದಲ್ಲಿ ವ್ಯಾಪಕ ಬದಲಾವಣೆ ಕಂಡುಬಂದು ದುರಸ್ತಿ ಕಾರ್ಯಕ್ಕೆ ಮುಂದಾಗುವಂತೆ ಹಲವು ಬಾರಿ ಸಿಡಿಪಿಒ ಕಚೇರಿಗೆ ಗ್ರಾಮಸ್ಥರೇ ಮನವಿ ಸಲ್ಲಿಸಿದ್ದರು. ಆದರೂ ಇದುವರೆಗೆ ಯಾವುದೇ ಪ್ರಯೋಜನ ಆಗಿಲ್ಲ. ಗ್ರಾಮ ಪಂಚಾಯಿತಿ ಆಡಳಿತ ಸಹ ಕಟ್ಟಡ ದುರಸ್ತಿಗೆ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆದು ಹಲವು ತಿಂಗಳುಗಳೇ ಕಳೆದಿದೆ. ಪ್ರಸಕ್ತ ಈ ಅಂಗನವಾಡಿಯು ಪಕ್ಕದ ಸರ್ಕಾರಿ ಶಾಲೆಯ ನಲಿಕಲಿ ಕೇಂದ್ರಕ್ಕೆ ವರ್ಗಾವಣೆಯಾಗಿದೆ. 4-5 ಮಕ್ಕಳು ವ್ಯಾಸಂಗದಲ್ಲಿ ನಿರತರಾಗಿದ್ದಾರೆ. ಜನಪ್ರತಿನಿಧಿಗಳು ಕೂಡಲೇ ಇತ್ತ ಗಮನ ಹರಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ. ಇದು ನನ್ನ ವಾರ್ಡ್ನಲ್ಲಿರ್ತಕ್ಕಂಥ ಒಂದು ಶಾಲೆ. ಇದು ಸುಮಾರು ವರ್ಷದಿಂದ ಈ ಶಾಲೆ ಬಂದಿದೆ. ಜೊತೆಗೆ ಇದೊಂದು ಅಂಗನವಾಡಿ ಸುಮಾರು ಒಂದು 10-12 ವರ್ಷದಿಂದ ಮಾಡಿರ್ತಕ್ಕಂಥ, ಇದು 3 ಲಕ್ಷ ಅಂದಾಜು 3 ಲಕ್ಷದಲ್ಲಿ ಮಾಡಿದ್ದಾರೆ. ಇದನ್ನ ಈ 10-12 ವರ್ಷಕ್ಕೆ ಆಲ್ರೆಡಿ ಈ ಬಿಲ್ಡಿಂಗ್ ಬಿದ್ದೋಗುವಂಥ ಶಿಥಿಲಾವಸ್ಥೆ ಐತೆ. ಆಲ್ರೆಡಿ ಇದು ಫೌಂಡೇಶನ್ನು ಮತ್ತು ಜೊತೆಗೆ ವಾಲ್ ಕೂಡ ಬಿದ್ದೋಗ ಒಂದು ಆತಂಕದಲ್ಲಿದ್ದೀವಿ. ಅದು ಸಾಕಷ್ಟು ಸರಿ ಮನವಿ ಮಾಡಿದ್ದೀನಿ. ನಾನು ಪಂಚಾಯತಿ ವತಿಯಿಂದ ನಾನು ಕೂಡ CDP ಲೆಟ್ರ್ ಮಾಡಿದ್ದೀನಿ, ಮತ್ತು ಇಲಾಖೆ ವತಿಯಿಂದ ಮಾಡಿದ್ದೀನಿ, BO ಇಲಾಖೆ, ಎಲ್ಲ ಇಲಾಖೆಗಳಿಗೆ ಇದನ್ನು ಸ್ಥಳೀಯ ಶಾಸಕರ ಗಮನಕ್ಕೂ ಕೂಡ ಈ ವಿಷಯನ ತಲುಪಿಸಿದ್ದೀನಿ. ಆದರೆ ಇದರಲ್ಲಿ ಯಾವುದೇ ರೀತಿ ಇದರದ್ದು ಅನುದಾನಗಳನ್ನ ಕೊಡಲ್ಲ. ಈ ಶಾಲೆಗೆ ಏನೋ ಈ ಅಂಗನವಾಡಿಗೆ ಏನೋ ಅಂತಲೇ ಯಾರೂ ಕೂಡ ಇವತ್ತಿಗೆ ಇದು ಮಾಡ್ತಾಯಿಲ್ಲ. ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಮಾಡಬೇಕು, ಇದು ಸಣ್ಣ ಕಿರುಕ ಸಹಾಯ ಏನು ಬೇಕೋ ಅದರ ವ್ಯಾಪ್ತಿಯಲ್ಲಿ ನಾನು ಮಾಡಿಕೊಟ್ಟಿದ್ದೀನಿ. ಇದು ಹೊಸನಗರ ತಾಲೂಕಿನಲ್ಲಿ ಇದೆ. ನಾನಿವತ್ತು ಈ ಅಂಗನವಾಡಿ ಬಿಲ್ಡಿಂಗಲ್ಲಿ ನಿಂತ್ಕೊಂಡಿದ್ದೀನಿ. ಈ ಅಂಗನವಾಡಿ ಬಿಲ್ಡಿಂಗ್ದು ಇದು ರೂಫ್ ಎಲ್ಲ ಬಿದ್ದೋಗಿ 1-1.5 ವರ್ಷ ಆಯಿತು. ಅಂಗನವಾಡಿ ಮೇಡಮ್ ಅವರಿಗೆಲ್ಲ ಹೇಳಿದಾಗ ಅವರು ಎಲ್ಲ ಮೇಲಿನ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀವಿ ಅಂತ ಹೇಳಿದ್ದಾರೆ. ಆದರೂ ಇನ್ನೂ ಅಂಗನವಾಡಿದು ಸ್ಯಾಂಕ್ಷನ್ ಆಗಿಲ್ಲ. ನನ್ನ ಮಗಳು ಇಲ್ಲಿಗೆ ಬರ್ತಾಳೆ. ನಮಗೆ ಮನೆಯಲ್ಲಿ ಒಂಥರ ನನಗೂ ನನ್ನ ಹೆಂಡತಿಗೂ, ಮೇಯ್ನಾಗಿ ನನ್ನ ಹೆಂಡತಿಗೆ ಒಂಥರ ಹೆದರಿಕೆ, ಏನಾಗುತ್ತೋ ಏನು ಅಂತ. ಅದಾದಮೇಲಿಂದ ಈಗ ಒಂದು ಮೇಕ್ ಶಿಫ್ಟ್ ಕೊಠಡಿ ಮಾಡ್ಕೊಂಡು ಅಂಗನವಾಡಿ ನಡೆಸ್ತಾ ಇದ್ದಾರೆ. ಆದರೆ ಅಂಗನವಾಡಿ ಕೇಂದ್ರ ಇನ್ನೂ ರೆಡಿ ಮಾಡೋದಕ್ಕೆ ಆಗಿಲ್ಲ. ಪಂಚಾಯತಿ ಅವ್ರಿಗೆ ಕೇಳಿದರೆ ಅವರೆಲ್ಲ ಲೆಟ್ರ್ ಮಾಡಿ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಂದೆ ಏನಾಗುತ್ತೆ ಏನು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ನಾವು ಇಲ್ಲಿ ರೈತರಾಗಿದ್ದೀವಿ. ರೈತಾಪಿ ಕೆಲಸ ಮಾಡೋದು ಬಿಟ್ಕೊಂಡು ಇದ್ರ ಹಿಂದ್ಗಡೆ ಗ್ರಾಮಸ್ಥರಾಗಿ ಓಡಾಡೋದಕ್ಕೂ ಟೈಮ್ ಸಿಗಲ್ಲ ನಮಗೆ. ಹಂಗೆ ಓಡಾಡಿ ಏನಾದ್ರು ಮಾಡೋಣ ಅಂದರೆ ಎಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅದೇ ಬೇರೆ ನಾವು ಇಲ್ಲಿ SDMC ಅಧ್ಯಕ್ಷ ಆಗಿದ್ದೀನಿ ನಾನು. ಈ ಸ್ಕೂಲಿಗೆ ಸ್ವಲ್ಪ ಒಳ್ಳೆ ಹುಡುಗರನ್ನೆಲ್ಲ ಕರ್ಕೊಂಬರೋಣ ಅಂತೆಲ್ಲ ಯೋಚನೆ ಮಾಡಿದರೆ ಇಲ್ಲಿರೋ ಬಿಲ್ಡಿಂಗ್ ನೋಡಿದ್ರೆ ನಮಗೆ ಕಳ್ಸೋಕೆ ಹೆದರಿಕೆ ಆಗುತ್ತೆ. ನಾವು ಇನ್ನೊಬ್ರನ್ನ ಹೆಂಗೆ ಕರೆಯೋಕ್ಕಾಗತ್ತೆ? ಇಲ್ಲಿ ಕರ್ಕೊಂಬನ್ನಿ, ಒಳ್ಳೆ ಸ್ಟಾಫ್ ಎಲ್ಲ ಚೆನ್ನಾಗಿದ್ದಾರೆ ಇಲ್ಲಿ. ಆದರೆ ಈ ಥರ ಬಿಲ್ಡಿಂಗ್ ಪ್ರಾಬ್ಲಮ್ಮು, ಇಲ್ಲಿರೋ ವ್ಯವಸ್ಥೆಗಳ ತೊಂದರೆ, ಶೌಚಾಲಯದ ತೊಂದರೆ, ಆ ತೊಂದರೆಗಳಲ್ಲೇ ನಮಗೆ ಬೇರೆಯವ್ರನ್ನ ಕರೆಯೋದಕ್ಕೂ ಒಂಥರ ಮುಜುಗರ ಆಗಂಗಾಗುತ್ತೆ. ನಾವು ಆದರೂ ಇಲ್ಲಿ ಕಳಿಸ್ತಾ ಇದ್ದೀವಿ ಶಾಲೆ ಉಳಿಲಿ ಅನ್ನೋ ಒಂದು ಇದರಿಂದ. ಮತ್ತು ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಹಾಗಾಗಿ ಇಲ್ಲಿ ಕಳಿಸ್ತಾ ಇದ್ದೀವಿ. ಆದರೆ ಈ ಕಟ್ಟಡ ಮತ್ತು ಇಲ್ಲಿಯ ವ್ಯವಸ್ಥೆ ಚೆನ್ನಾಗಿ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಗ್ರಾಮಕ್ಕೆ, ಇಲ್ಲಿ ಗ್ರಾಮಸ್ಥರಿಗೆ. ನಿಮ್ಗೆ ಬಾಡಿ ಕೊಟ್ಟ